ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಿದ್ದರಾಮಯ್ಯ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅನ್ನೋ ಹೊಟ್ಟೆ ಉರಿ ಅವ್ರಿಗೆ ಅವ್ರ ಮನೆಯವರಲ್ಲೇನೆ ಬೇರೆಯವರು ಯಾರು ಕಂಡ್ರೂ ಆಗಲ್ಲ. ದೇವೇಗೌಡರು ಮನೆಯವ್ರು ಬಿಟ್ರೆ ಬೇರೆಯವ್ರನ್ನ ಯಾರು ಕಂಡ್ರು ಸಹಿಸಲ್ಲ. ನಾನ್ ಕುರುಬ್ರವ್ರು ಹೋಲಿ ನನ್ನನ್ನು ದ್ವೇಷ ಮಾಡ್ಲಿ, ಒಕ್ಕಲಿಗರ ಸಹಿಸಲ್ಲ. ಚಲುವರಾಯಸ್ವಾಮಿ ಸಹಿಸ್ತಾರ? ಡಿ.ಕೆ. ಶಿವಕುಮಾರ್ ಸಹಿಸ್ತಾರ? ಯಾರನ್ನೂ ಸಹಿಸಲ್ಲ. ಇದಕ್ಕೋಸ್ಕರ ಇವರು ಅಧಿಕಾರಕ್ಕೆ ಬರ್ಬೇಕಾ? ಹೇಳಿ, ನೀವೇ ಹೇಳಿ. ಅಧಿಕಾರಕ್ಕೆ ಬರ್ಬೇಕಾ? ಸಾರಾ ಮಹೇಶ್ MLA ಹಾಕ್ಬೇಕಾ? ಮತ್ತೆ ಈಗ ನಮ್ಮ ರವಿಶಂಕರ್ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ರವಿಶಂಕರ್ ಮೇಲೆ ಅನೇಕ ಆರೋಪಗಳನ್ನು ಮಾಡೋದು, ಎಲ್ಲ ಸುಳ್ಳು ಆರೋಪಗಳು, ಆಧಾರರಹಿತವಾದಂತಹ ಆರೋಪಗಳು. ನಮ್ಮ ಮೇಲೆ ಆಧಾರರಹಿತವಾದಂತಹ ಆರೋಪಗಳನ್ನು ಮಾಡೋದು. ಯಾರಾದರೂ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ನಿಶ್ಚೀಮರು ಅಂತಂದ್ರೆ ಅದು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ದ್ವೇಷದ ರಾಜಕಾರಣ, ನಮ್ಮನ್ನೆಲ್ಲ ತೇಜೋವಧೆ ಮಾಡ್ತಕ್ಕಂಥ ರಾಜಕಾರಣ, ಅವ್ರು ಮಾತ್ರ ಸಾಚ, ನಾವೆಲ್ಲರೂ ಕಳ್ಳರುಗಳು. ನೋಡಿ ಹೆಂಗೆ ಇದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಪಾಲಿಟಿಕ್ಸ್. ಅದಕ್ಕೋಸ್ಕರ ಇಂಥ ಶಕ್ತಿಗಳು ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಬಾರದು, ಲೋಕಸಭೆಗೆ ಹೋಗಬಾರದು. ಲೋಕಸಭೆಗೆ ಹೋದ್ರೆ ಓದಿ ಬಾಯಿನವರು ಬಿಟ್ಟಿದಾರ. ಆ ಪ್ರತಾಪ್ ಸಿಂಹ ಇಲ್ಲಿ ಪ್ರತಾಪ ಹೊಡಿತಾ ಇದ್ರು ಪಾಪ, ಅಲ್ಲಿ ಬಾಯಿ ಬಿಟ್ರ, ಸುಮಲತಾ ಬಾಯಿ ಬಿಟ್ರ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ, ಬರಗಾಲದ ಪರಿಹಾರ ಕೊಡೋದ್ರಲ್ಲಿ ಅನ್ಯಾಯ, 15 ಆಯೋಗದ ಶಿಫಾರಸುಗಳು ಜಾರಿ ಮಾಡದೇ ಇರತಕ್ಕಂಥದ್ದು ಅನ್ಯಾಯ. ಇಷ್ಟೆಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆದ್ರೂ ಕೂಡ ಅನ್ಯಾಯನ ಪ್ರತಿಭಟಿಸಬೇಕ ಬೇಡ? ಕರ್ನಾಟಕದ ಜನರ ಪರವಾಗಿ ಬಾಯಿ ಬಿಡಬೇಕಾ ಬೇಡ? ಬಾಯಿ ಬಿಡಬೇಕಲ್ಲ. ಬಾಯಿ ಬಿಡದೇನವ್ರು ವೋಟ್ ಹಾಕ್ತೀರಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.